ವಿಜಯನಗರ ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಮಾನಿಸಿದ್ದಾರೆ ಎನ್ನುವುದಕ್ಕೆ ಪ್ರತಾಪ್ ಸಿಂಹ ಅವರು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿಸಿ ಬಂದು ಕುಳಿತರೆ ನಿಮಗೆ ಸಿಎಂ ಅವರಿಂದ ಇಡೀ ಅಧಿಕಾರಿ ವರ್ಗಕ್ಕೆ ಅವಮಾನವಾಗಿದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ವಿಜಯನಗರ ಜಿಲ್ಲಾಧಿಕಾರಿಗೆ ಸಿಎಂ ಅವಮಾನಿಸಿದ್ದಾರೆ. ಈ ಘಟನೆ ಆಗಬಾರ್ದಿತ್ತು. ಕಾರ್ಯಕ್ರಮದಲ್ಲಿ ಡಿಸಿ ಬಂದು ಕುಳಿತರೆ ನಿಮಗೇನು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಸಿಎಂ ಅವರಿಂದ ಇಡೀ ಅಧಿಕಾರಿ ವರ್ಗಕ್ಕೆ ಅವಮಾನ ಮಾಡುವಂತ ಕೆಲಸ ಇಲ್ಲ ಆಗಿದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ವಿಜಯನಗರದಲ್ಲಿ ನಡೆದಂತಹ ಘಟನೆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೀವನ ಇಡೀ ಕಷ್ಟಪಟ್ಟು ಆ ದಿವಾಕರು ಒಂದು IAS ಪಾಸ್ ಮಾಡಿ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅದೊಂದು ಸಾರ್ವಜನಿಕ ಕಾರ್ಯಕ್ರಮ, ಎಲ್ಲ ಒಂದು ಸರ್ವಧರ್ಮ ಎಲ್ಲರನ್ನೂ ಕೂಡ ವೈವಾಹಿಕ ಒಂದು ಸಮಾರಂಭ, ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದಿದ್ದಾರೆ. ಅವ್ರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟು ವೇದಿಕೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡ್ರೆ ನಿಮಗೇನು ಚುಚ್ಚುತ್ತಾ? ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕ್ಕೆ ಹಿಡ್ಕೊಂಡು ದಿವಾಕರು ನಿಮ್ಮನ್ನು ಇದನ್ನು ಬರಮಾಡ್ಕೊಳಲ್ವಾ? ಆವಾಗ DC ಬಂದು ನಿಮಗೆ ಬುಕ್ಕೆ ಕೊಡ್ಬೇಕಾದ್ರೆ ನಿಮಗೆ ರೀತಿ ರಿವಾಜ್ ಪ್ರಕಾರ DC ಬಂದು ಫಸ್ಟ್ ಬುಕ್ಕೆ ಕೊಡುತ್ತಾನೆ. ಆ DC ನೋಡಿರ್ತಿರ್ತಾನೆ. ವೇದಿಕೆಯಲ್ಲಿ ಕೂತಿರೋದು DC ಅಂತ ಗೊತ್ತಾಗಿದೆ, ನಿಮಗೆ ಬುಕ್ಕೆ ಕೊಟ್ಟು ಬರಮಾಡ್ಕೊಂಡಿರ್ತಾರೆ. ಆ DCನ ನೀವು ವೇದಿಕೆಯಲ್ಲಿ ಅವಮಾನ ಮಾಡ್ತಿರಲ್ಲ. ಒಬ್ಬ DCಗೆ ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇರುತ್ತೆ. ನೀವೇನೇ ಹೇಳಿದ್ರು ಕೂಡ ಆದೇಶ ರೂಪದಲ್ಲಿ ಹೊರಡಿಸುವಂಥದ್ದು, ಒಂದು ಸರ್ಕ್ಯುಲರ್ ಹೊರಡಿಸುವಂತಹ, ಸುತ್ತೋಲೆ ಹೊರಡಿಸುವಂತಹ ಅಥವಾ ಆದೇಶಗಳನ್ನು ದಾಖಲೆ ರೂಪದಲ್ಲಿ ಹೊರಡಿಸುವಂತಹ ಹಕ್ಕು ಮತ್ತು ಅಧಿಕಾರ ಇರೋದು ಒಬ್ಬ DCಗೆ. ಆ DCನ ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ, ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಇದು ನಿಮ್ಮ ಅವಮಾನ. ಇದು ಆ IAS ಅಧಿಕಾರಿ ಜೀವನ ಇಡೀ ಕಷ್ಟಪಟ್ಟು ಆ ದಿವಾಕರು ಒಂದು IAS ಪಾಸ್ ಮಾಡಿ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅದೊಂದು ಸಾರ್ವಜನಿಕ ಕಾರ್ಯಕ್ರಮ, ಎಲ್ಲ ಒಂದು ಸರ್ವಧರ್ಮ ಎಲ್ಲರನ್ನೂ ಕೂಡ ವೈವಾಹಿಕ ಒಂದು ಸಮಾರಂಭ, ಸಾಮೂಹಿಕ ವಿವಾಹ ಸಮಾರಂಭ ಎಲ್ಲರೂ ಕರೆದಿದ್ದಾರೆ. ಅವ್ರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟು ವೇದಿಕೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಂಡ್ರೆ ನಿಮಗೇನು ಚುಚ್ಚುತ್ತಾ? ನೀವು ವಿಜಯನಗರದ ಗಡಿ ಬಂದು ಕೂಡಲೇ ಬುಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.